ಒಂದೇ ವಾರ 3 ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆದದ್ದು ಬೆಳಕಿಗೆ ಬರ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಬಗ್ಗೆ ತಿಳಿದು ಡಿಆರ್ಐ ಅಲರ್ಟ್. ದೆಹಲಿಯಲ್ಲಿ ಸಿಕ್ಕ ಸುಳಿವಿನ ಮೇಲೆ ಇತರ ಕಡೆ ಕೂಡ ಡಿಆರ್ಐ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ದೆಹಲಿ ಬಳಿಕ ಬೆಂಗಳೂರು ಮತ್ತು ಮುಂಬೈನಲ್ಲಿ ಆರೋಪಿಗಳ ಸೆರೆಯಾಗಿದೆ. ಒಂದಾದ ಮೇಲೊಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಹೀಗಾಗಿ ಆಕ್ಟಿವ್ ಆದಂತಹ ಅಧಿಕಾರಿಗಳು ಡಿಆರ್ಐ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಭೇದಿಸಿದ ಬಳಿಕ ಈಗ ಸಿಬಿಐ ಎಂಟ್ರಿ ಆಗಿದೆ. ಈಗ ಸಿಬಿಐ ಅಧಿಕಾರಿಗಳಿಂದ ಸ್ವಯಂ ತನಿಖೆ ಪ್ರಾರಂಭ ಆಗಿದೆ. 3 ಸ್ಮಗ್ಲಿಂಗ್ ಕೇಸ್ಗಳ ಬಗ್ಗೆ ತನಿಖೆಯನ್ನು ಕೈಗೊಳ್ತಾ ಇದೆ ಸಿಬಿಐ ತಂಡ. ಸಿಂಡಿಕೇಟ್ ಮೂಲಕ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ನಡೆಸ್ತಾ ಇರುವ ಶಂಕೆ ಇದೆ. ಅಂದ್ರೆ ಇದರಲ್ಲಿ ನಟಿ ರನ್ಯಾ ಮಾತ್ರ ಅಲ್ಲ, ಪ್ರತ್ಯೇಕ ಜಾಲ ಇದೆ ಎನ್ನುವಂತಹ ಅನುಮಾನ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲವನ್ನ ಬಯಲಿಗೆಳೆಯೋದಕ್ಕೆ ಸಿಬಿಐ ತನಿಖೆಗಿಳಿದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ. ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಟಿ ರನ್ಯಾ ಅಂದರಾಗ್ತಾ ಇದ್ದಂತೆಯೇ ಸಾಕಷ್ಟು ಅನುಮಾನಗಳು ಮೂಡಿತ್ತು. ಈಕೆ ಒಬ್ಬರೇ ಅಲ್ಲ, ಬಹಳ ದೊಡ್ಡ ಜಾಲ ಇದೆ ಅಂತ ಅನ್ನೋದು. ಈಗ ಈ 3 ಕೇಸ್ಗಳೇನಿದೆ, ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ತನಿಖೆ ಆಗ್ತಾ ಇದೆ, ಏನೇನ್ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಗೋಲ್ಡ್ ಸ್ಮಗ್ಲಿಂಗ್ ಮೂಲಕವಾಗಿ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಮಟ್ಟದ ಹೊಡೆತ ಏನ್ ಬೀಳ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಕೂಡ ಈ ಒಂದು ರನ್ಯಾ ರಾವ್ರ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಬೆಂಗಳೂರಲ್ಲಿ ಅದೇ ವಾರ ಅಂದ್ರೆ ಒಂದೇ ವಾರದಲ್ಲಿ 3 ಕಡೆ, ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ 3 ಕಡೆ ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಂತಹ ಒಂದು ಜಾಲ ಕೂಡ ಪತ್ತೆಯಾಗಿರುವಂತದ್ದು. ಮೊದಲು ದೆಹಲಿಗೆ ಕೂಡ ಇದೇ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ಅವರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ 2 kg ಚಿನ್ನವನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂದ್ರೆ ಶೂನಲ್ಲಿ ಆತ ಗೋಲ್ಡ್ ಅನ್ನ ಇಟ್ಕೊಂಡು ಬಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತಹ ವಿಚಾರ. ಅದಾದ ನಂತರದಲ್ಲಿ ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾಗಿ ರನ್ಯಾ ಅವರನ್ನು ವಶಕ್ಕೆ ಪಡೆದು ಸುಮಾರು 12.2 kg ಗೋಲ್ಡ್ ಅನ್ನ ಕೂಡ 14.2 kg ಗೋಲ್ಡ್ ಅನ್ನ ಕೂಡ ವಶಕ್ಕೆ ಪಡೆದಿದ್ದು. ಅದಾದ ನಂತರದಲ್ಲಿ ಮುಂಬೈನಲ್ಲೂ ಕೂಡ ಇದೇ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ಒಂದು ಜಾಲವನ್ನ ಭೇದಿಸಿದ್ರು. ಹಾಗಾಗಿ ಈ ಎಲ್ಲಾ ಒಂದು ಪ್ರಕರಣವನ್ನ ನೋಡಿದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನ ಒಂದು ದೊಡ್ಡ ಜಾಲವೇ ತಲೆ ಎತ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಈ ಅಷ್ಟು ಆರೋಪಿಗಳಿಗೂ ಕೂಡ ಒಂದಕ್ಕೊಂದು ಇಂಟರ್ ಲಿಂಕ್ ಇರಬಹುದು ಅನ್ನುವಂತಹ ಒಂದು ಶಂಕೆ ಕೂಡ ಸದ್ಯಕ್ಕೆ ಡಿಆರ್ಐ ಅಧಿಕಾರಿಗಳು ವ್ಯಕ್ತವನ್ನ ಪಡ್ತಾ ಇರುವಂತದ್ದು. ಅದೇ ದಿಕ್ಕಿನಲ್ಲಿ ಈಗಾಗಲೇ ಡಿಆರ್ಐ ಅದರ ಜೊತೆಗೆ ಸಿಬಿಐ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ಒಂದು ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಲಂಕುಷವಾದಂತಹ ಒಂದು ತನಿಖೆಯ ಬಳಿಕ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಪ್ರತಿಮಾ. ಎಸ್ ರಾಜಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.